ಬೆಂಗಳೂರಲ್ಲಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಕುಂದಾಪುರ ಕನ್ನಡ ಹಬ್ಬನ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂದರೆ ಕುಂದಾಪುರದ ಕನ್ನಡಿಗರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಕುಂದಾಪುರ ಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಅಂದರೆ ಊರು ಬಿಟ್ಟು ಬೆಂಗಳೂರಿಗೆ ಬಂದ ಅದೆಷ್ಟೋ ಜನರು ಊರಿನಲ್ಲಿರುವಂತಹ ಕೆಲವೊಂದಿಷ್ಟು ಆಟಗಳಾಗಿರ್ಬೋದು, ಅಲ್ಲಿನ ಊಟ ಎಲ್ಲವನ್ನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರು. ಸೊ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನಲ್ಲಿರುವಂತಹ ಕುಂದಾಪುರದವರು ಈ ಒಂದು ಆಟ ಆಗಲಿ ಊಟ ಆಗಲಿ ಯಾವುದೇ ರೀತಿ ಆ ಒಂದು ಕಲ್ಚರ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಅಂದರೆ ಕಳೆದ 5 ವರ್ಷದಿಂದನೂ ಕೂಡ ಕುಂದಾಪುರ ಹಬ್ಬವನ್ನು ಬೆಂಗಳೂರಲ್ಲಿ ಆಚರಣೆ ಮಾಡಲಾಗ್ತಿದೆ. ಈ ಬಾರಿ ಅದ್ದೂರಿಯಾಗಿ ಈ ಒಂದು ಕುಂದಾಪುರ ಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ. ನಮ್ಮ ಜೊತೆ ಕೆಲವೊಂದಿಷ್ಟು ಕುಂದಾಪುರದವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಅಂತ. ಬೆಂಗಳೂರಾಗೆ ಕುಂದಾಪುರ ಹಬ್ಬ ಆತಿತ್ತು, ಕಂಡು ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಇಷ್ಟು ಜನ ಇದ್ರಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿ ವರ್ಷವೂ ಬರ್ತಿಲ್ಲ, ಇದೇ ಫಸ್ಟ್ ಟೈಮ್ ಬಂದದ್ದಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಈ ಥರ ಇರತ್ತಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಒಂಥರ ಕುಂದಾಪುರನೇ ತಂದು ಇಲ್ಲಿ ಇಟ್ಟಿರೋ ಥರ ಫೀಲ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಕುಂದಾಪುರ ಭಾಷೆ ಕೇಳಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಅಂದರೆ ಎಲ್ಲರೂ ಮಾತಾಡೋದಿಲ್ಲ, ಕೆಲವರೆಲ್ಲ ಬಂದು ಒಂದು 6 ತಿಂಗಳು 1 ವರ್ಷಕ್ಕೆಲ್ಲ ಶುದ್ಧ ಕನ್ನಡ ಮಾತಾಡ್ತಾರೆ. ಬಟ್ ಕೆಲವರೆಲ್ಲ ಮಾತಾಡ್ತಾರೆ ಕುಂದಾಪುರ ಕನ್ನಡ. ಖುಷಿ ಆಯಿತು. ನೀವು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಊರನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ರಿ? ನಾ ಬಂದು 2.5 ವರ್ಷ ಆಯಿತು. ಅಂದರೆ ಹಬ್ಬ ಎಲ್ಲ ಬಂದಲ್ಲ ಊರು ನೆನಪತ್ತ. ಈಗ ಕಂಬಳ ಆಯ್ತಲ್ಲ, ಕಂಬಳ ಮತ್ತು ಕುಂದಾಪುರ ಕನ್ನಡ ಹಬ್ಬ ಎಲ್ಲ ಅದಲ್ಲ ಒಂದು ಸ್ವಲ್ಪ ಖುಷಿ ಆಯ್ತು. ಊರು ನೆನಪಲ್ಲ ಒಂಚೂರು ಕಡಿಮೆ ಆಯ್ತು. ಊರಿನ ಊಟನೆಲ್ಲ ಆಲ್ಮೋಸ್ಟ್ ಮಿಸ್ ಮಾಡ್ಕೊಂತಿರ್ತೀರಿ ಇಲ್ಲಿ ಪಿ ಜಿಲಿ ಅಥವಾ ರೂಮಲ್ಲಿ ಸೆಟ್ಲ್ ಆದಾಗ. ಊರಿನ ಊಟ ಎಷ್ಟು ಮಿಸ್ ಆಗ್ತಿತ್ತು? ಇಲ್ಲೆಲ್ಲ ಅದೆಲ್ಲ ಕಂಡು ತಿಂದು ಎಷ್ಟು ಖುಷಿ ಆಯಿತು? ಇಲ್ಲ, ಅದೇ ಊರಿಗೆಲ್ಲ ಒಂದು 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಹೋಗ್ದಲ್ಲ, ಇಲ್ಲಿ ಕಂಡು ಖುಷಿ ಆಯ್ತು. ಎಂತೆಲ್ಲ ಸಿಕ್ಕತ್ತೆ ಅದನ್ನೆಲ್ಲ ತಿಂದು, ಅಂದರೆ ಸಿಕ್ಕೋದಿಲ್ಲಲ್ಲ ಹೇಗಳಿಗೂ, ಸೊ ಈಗ ತಿಂದು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಅಂದರೆ ಕುಂದಾಪುರದ ಹೆಣ್ಮಕ್ಳೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಈ ಒಂದು ಹಬ್ಬನ ಎಂಜಾಯ್ ಮಾಡ್ತಿದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಕುಂದಾಪುರ ಹಬ್ಬ? ತುಂಬಾ ಖುಷಿ ಆಗ್ತಿದೆ. ಅಂದರೆ ಫಸ್ಟ್ ಟೈಮ್ ಬಂದದ್ದ ಇಲ್ಲ? ಈ ಸಲ ಫಸ್ಟ್ ಟೈಮ್ ಬಂದಿರೋದು. ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡ್ವಿ, ಈ ಸಲ ಫಸ್ಟ್ ಟೈಮ್ ಬಂದಿರೋದು. ಬೆಂಗಳೂರಲ್ಲಿ ಕುಂದಾಪುರ ಭಾಷೆ ಕೇಳಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ತುಂಬ ಜನ ಮೀಟ್ ಮಾಡಿದ್ವಿ, ಇಲ್ಲಿ ತುಂಬ ಜನ ಸೇರಿದ್ವಿ ಒಟ್ಟಿಗೆ. ನೀವೆಂತ ಹೇಳ್ತೀರಿ ಈ ಒಂದು ಕುಂದಾಪುರ ಹಬ್ಬದ ಬಗ್ಗೆ? ಇಲ್ಲ, ಇಷ್ಟು ಟೈಮ್ ಬರ್ಕ್ ಅನ್ಕೈತೆ, ಒಪ್ಪಕ್ಕೆ ಇಲ್ಲ. ಈ ಸಲ ಎಂತದೇ ಇಲ್ಲಿ ಒಪ್ಪಂದು ಬಂದೆ. ಖುಷಿ ಆಯಿತು. ನೀವು ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು? ನಾ ಬಂದು 2 ಇಯರ್ಸ್ ಆಯಿತು. ಎಷ್ಟು ಮಿಸ್ ಮಾಡ್ಕೊಂತಿದ್ರಿ ಊರನ್ನ? ತುಂಬ ಮಿಸ್ ಮಾಡ್ಕೊಂತೆ ಊರನ್ನೇ. ಹಬ್ಬ ಮೊನ್ನೆ ಮಾರಿ ಹಬ್ಬ ಆಯ್ತಾ, ಅದು ತುಂಬ ಮಿಸ್ ಮಾಡ್ಕೊಂಡೆ. ಹೇಗಳು ಕಾಲೇಜ್ ಇದ್ದರೂ ರಜೆ ಹಾಕಿ ಮಾರಿ ಹಬ್ಬಕ್ಕೆ ಹೋಗ್ತಿತ್ತು. ಆದರೆ ಈ ಸಲ ಮಿಸ್ ಮಾಡ್ಕೊಂಡೆ. ಒಂಥರ ಮರ್ಕೋಕೆ ಬರುತ್ತೆ ಅನ್ಸ್ರೆ. ನೀವು ಹಬ್ಬಕ್ಕೆ ಆಗ್ತಿಲ್ಲ ಊರಿಗೆ, ಹಾಂ, ರಜೆ ಸಿಕ್ಕೋದಿಲ್ಲ, ತುಂಬ ಬಿಸಿ ಸ್ಕೆಡ್ಯೂಲ್ ಆಯ್ತಾ? ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಊರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಎಷ್ಟೋ ಜನ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ, ಅವರಿಗೆ ಊರಿನ ಭಾಷೆ ಹಾಗೆ ಊರಿನ ಉಪಚಾರಗಳೆಲ್ಲವೂ ಕೂಡ ಮಿಸ್ ಮಾಡ್ಕೊಳ್ತಿದ್ರು. ನಮ್ಮ ಜೊತೆ ಕೆಲವೊಂದಿಷ್ಟು ಸಾರ್ವಜನಿಕರಿದೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಹೆಂಗೆ ಅನಿಸಿದೆ ಕುಂದಾಪುರ ಹಬ್ಬ? ಕುಂದಾಪುರ ಹಬ್ಬ ಹೇಗೆ ಅನಿಸುತ್ತೆ? ಸಾಪಿತ್ತಪ್ಪ, ಒಳ್ಳೆ ಇತ್ತು. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಸೆಟಲ್ ಆಗಿ? ನಾವು 13 ವರ್ಷ ಆಯಿತು. 13 ವರ್ಷದಿಂದ ಅಂದರೆ ಊರನ್ನ ಮಿಸ್ ಮಾಡ್ಕೊಂತಿರ್ತೀವಿ. ಇಲ್ಲಿ ಕುಂದಾಪುರ ಭಾಷೆ ಕೇಳಿ ಎಷ್ಟು ಖುಷಿ ಆಯ್ತು? ಅಯ್ಯೋ, ನಾವು ಇಲ್ಲಿ ಬಂದಾಗಿಂದ ಬರೀ ಕುಂದಾಪುರ ಕನ್ನಡ ಮಾತಾಡೋದು, ಬೇರೆ ಅಂಥದ್ದು ಮಾತಾಡೋದಿಲ್ಲ. ಊರ್ ಬದಿಯವರೆಲ್ಲ ಸಿಕ್ಕರ ಇಲ್ಲಿ? ನಾವಿದೆಲ್ಲ ಪೂರ ಊರಿನವರೇ, ಅಕ್ಕಪಕ್ಕ ಪೂರ ಊರಿನವರೇ ಇರೋದು. ಸರ್, ನಿಮ್ಗೆ ಎಷ್ಟು ಖುಷಿ ಆಯ್ತು? ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು 15 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಆವಾಗ ಊರಿಗೆ ಹೋಗ್ತಾ ಬರುತ್ತೆ, ಊರಿಂದ ಏನು ಪ್ರೋಗ್ರಾಮ್ ಇತ್ತು ಊರಿಗೆ ಹೋಗಿ ಮಾಡ್ತೀವಿ. ಬಟ್ ಇಲ್ಲಿ ಮಾಡ್ತಾ ಇರೋದು ಚಿಕ್ಕ ಮಕ್ಕಳಿಗೆಲ್ಲ ಅವಾಗ ಕರ್ಕೊಂಡೋಗಿ ಕಷ್ಟ ಆಗುತ್ತಲ್ಲ. ಸೊ ಅದರಿಂದ ಎಲ್ಲರಿಗೂ ಒಂದು ನಮ್ಮ ಸಂಸ್ಕೃತಿ ಏನಿದೆ ಮಕ್ಕಳಿಗೆ ಒಂದು ತೋರಿಸಿ ತುಂಬ ಖುಷಿ ಆಗ್ತಿದೆ. ಹೆಂಗಿತ್ತ ಹಬ್ಬ? ಜೋರಿತ್ತಾ? ಎಷ್ಟು ಖುಷಿ ಆಯ್ತಾ? ತುಂಬ ಖುಷಿ. ನೀನು ಕುಂದಾಪುರ ಕನ್ನಡದಾಗ ಮಾತಾಡ್ತಿಲ್ಲ, ಬೆಂಗಳೂರು ಕನ್ನಡದಾಗ ಮಾತಾಡ್ತೀಯಾ? ಕುಂದಾಪುರ ಕನ್ನಡದಾಗ ಮಾತಾಡೋದಾ? ನಿಂಗೆ ಎಷ್ಟು ಖುಷಿ ಆಯ್ತು? ನಂಗೆ ತುಂಬ ಖುಷಿ ಆಯಿತು. ಗರ್ಜಿತ್ತ ಹಬ್ಬ ಗರ್ಜಿತ್ತಾ? ಒಟ್ಟಿನಲ್ಲಿ ಮಕ್ಕಳು ಅಂದರೆ ವಯಸ್ಸಾದವರಿಂದ ಹಿಡಿದು ಮಕ್ಕಳೆಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಖುಷಿ ಪಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಊರಿನ ಭಾಷೆ ಆಗಿರ್ಬೋದು, ಊರಿನ ಕಲ್ಚರ್ ಎಲ್ಲವೂ ಕೂಡ ಮಿಸ್ ಆಗಿರುತ್ತೆ. ಬಟ್ ಪ್ರತಿ ವರ್ಷವೂ ಕೂಡ ಈ ಒಂದು ಬೆಂಗಳೂರು ಹಬ್ಬನ ಅಂದರೆ ಕುಂದಾಪುರ ಹಬ್ಬನ ಬೆಂಗಳೂರಲ್ಲಿ ಮಾಡೋದ್ರಿಂದ ಆ ಒಂದು ವೈಬ್ಸ್ ಬೆಂಗಳೂರಲ್ಲೂ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಅದರಲ್ಲೂ ಕೂಡ ಅಕ್ಕಪಕ್ಕದ ಮನೆಯವರು ಕೂಡ ಇಲ್ಲಿ ಸಿಕ್ಕಿದಾಗ ಆಗುವಂತಹ ಖುಷಿನೇ ಬೇರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.